ಇನ್ನೊಂದ್ ದಿವಸ ನೀವೆಲ್ಲ ಪತ್ರಕರ್ತರಿಗೂ ಹೇಳ್ತಾ ಇದ್ದೀವಿ, ಕುಮಾರಸ್ವಾಮಿ ಸುಳ್ಳನ್ನ ನಮ್ಮ ಮುಂದೆ ಬಂದು ತಂದಿರ್ತೀವಿ. ನಿಮ್ಗೆಲ್ರಿಗೂ ಕೈ ಮುಗಿದೀವಿ. ಕುಮಾರಸ್ವಾಮಿ ಸುಳ್ಳನ್ನ ನೀವು ರಿಟರ್ನ್ ಕೇಳ್ತಿರೋ, ನೀವು ಕೇಳಕ್ಕಾಗಲ್ವೋ, ನೀವು ವಿಶ್ವಾಸಕ್ಕೋ ಅಥವಾ ಅವ್ರು ಹಿರಿಯೋರು ಅಂತೋ ಮಾಜಿ ಮುಖ್ಯಮಂತ್ರಿ ಅಂತೋ ನಿಮ್ಮ ಮನೆ ಬರ ಏನಾರ ಮಾಡ್ತೀವಿ. ನೀವು ಉಂಟು, ಅವ್ರುಂಟು. ಒಂದ್ ನಿಮಿಷ ದಯವಿಟ್ಟು ನಾನು ಹೇಳೋ ಗಂಟೆ ಕೇಳ್ಬೇಕಪ್ಪ. ಕೇಳಲ್ಲ ಅಂದ್ರೆ ಕೇಳಲ್ಲ ಅಂತ ಹೇಳೋದು ನಾವು ಹೋಗ್ತೀನಿ. ನೀವ್ ಹೇಳಾಯ್ತಲ್ವಾ, ನಾನು ಉತ್ತರ ಹೇಳೋವರೆಗೂ ಸುಮ್ನೆ ಇರ್ಬೇಕು. ಸ್ವಲ್ಪ ಸಮಾಧಾನ, ನಾವು ಉತ್ತರ ಹೇಳೋವರೆಗೂ ಇರ್ರಿ. ಅವರು ಸುಳ್ಳಿಗೆ ಎಲ್ಲ ನಾವು ಉತ್ತರ ಹೇಳಕ್ ಆಗಲ್ಲ. ನಾನು 1000 ಸಲ ಹೇಳಿದ್ವಿ. ನಮ್ಮ ರವಿ ಹೇಳವ್ರೆ, ಗಂಗಾಧರ್ ಮನೆ ಪ್ರೆಸ್ ಮೀಟ್ ಮಾಡಿ ಅವ್ರು ಪದೇ ಪದೇ ನಾನು ಜಾಗ ಕೇಳ್ತಾ ಇದ್ದೀನಿ, ಜಾಗ ಕೊಡ್ತಾ ಇಲ್ಲ ಅಂತ ಹೇಳಿ. ಆಮೇಲೆ MB ಪಾಟೀಲ್ ಇಂಡಸ್ಟ್ರಿಯಲ್ ಮಿನಿಸ್ಟರ್, ಅವರು ಸದನದಲ್ಲಿ ಯಾರೋ ಶಾಸಕರು ಯಾವ್ದೋ ಜಾಗದಲ್ಲಿ ಏನೋ ಕೇಳಿರ್ತಾರೆ, ಅದಕ್ಕೆ ಕೊಡಲ್ಲ ಅಂತ ಹೇಳಿರ್ಬೋದು. ಅದು ಯಾಕೆ ಏನು ಅಂತ ಹೇಳಿ ಅದನ್ನ ನೋಡಿದಾಗ ಗೊತ್ತಾಗುತ್ತೆ. ಅದಕ್ಕೂ ಮಂಡ್ಯ ಜಿಲ್ಲೆನಲ್ಲಿ ಕುಮಾರಸ್ವಾಮಿ ಹೇಳೋದಕ್ಕೂ ಸಂಬಂಧ ಇಲ್ಲ, ಗೊತ್ತಾಯ್ತಾ? ಇವರು ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆ ವ್ಯಾಪ್ತಿನಲ್ಲಿ ಅಥವಾ ಇಂಥ ತಾಲೂಕಿನಲ್ಲಿ ನಾವ್ ಇಂಥ ಫ್ಯಾಕ್ಟ್ರಿ ಮಾಡ್ಲಿಕ್ಕೆ ನಮ್ಗೆ ಇಷ್ಟು ಜಾಗ ಬೇಕು ಅಂತೇಳಿ ಅವರು ಅರ್ಜಿಯನ್ನ ಸಲ್ಲಿಸಿದಾಗ ನಾವು ಅದಕ್ಕೆ ಉತ್ತರ ಕೊಡ್ತಕ್ಕಂಥದ್ದು, ಜಾಗ ಕೊಡ್ತಕ್ಕಂಥದ್ದು ನಾವು. ಅವರು ಕಂಪನಿಯವರು ಇಲ್ಲಿವರೆಗೆ ಯಾವುದೇ ಅರ್ಜಿನ KDB ನಲ್ಲಿ ಸಬ್ಮಿಟ್ ಮಾಡಿಲ್ಲ, ಇಲ್ಲಿವರೆಗೆ ಮಾಡಿಲ್ಲ. ನಾವು ಯಾವ ಕಂಪನಿ ಅಂತ ಅವ್ರ ಹೆಸರು ಇಲ್ಲಿವರೆಗೆ ಸರಿಯಾದ ಸ್ಪಷ್ಟವಾದಂತ ಇಂಥ ಕಂಪನಿ ಅಂತ ಹೇಳಿಲ್ಲ ಕುಮಾರಸ್ವಾಮಿ ಅವರು. ಅವ್ರು ಏನ್ ಅಂತ್ಕೊಂಡ್ರು, ನಮ್ಗೆಲ್ಲ ಕಿವಿಲ್ ಹೂ ಮಾಡ್ಕೊಂಡವೆ ಇವೆಲ್ಲ, ಹೋದಾಗೆಲ್ಲ ನಾನು 100 ಎಕರೆ ಮಾಡಕ್ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ರೆ ಜನ ತಪ್ಪು ಕಲ್ಪನೆ ಅಂತ ಹೇಳ್ಕೊಂಡು ತಿರುಗ್ತಾರೆ. ನಾವು ರವಿ 2-3 ಕಡೆ ಚೆಕ್ ಮಾಡ್ದ, ಎಲ್ಲೂ ಅವ್ರ ಅಪ್ಲಿಕೇಶನ್ ಹಾಕಿಲ್ಲ, ಎಲ್ಲೂ ಅಪ್ಲಿಕೇಶನ್ ಬಂದಿಲ್ಲ. ಅವ್ರ ಮಾತೆತ್ತರು ಬಂದಾಗೆಲ್ಲ ನಿಮ್ಗೆ ಚಳ್ಳೆ ಹಣ್ಣು ತಿನ್ನಿಸ್ತಾರೆ, ನೀವು ನಮಗ್ ಚಳ್ಳೆ ಹಣ್ಣು ತಿನ್ಸಕ್ ಹೋಗ್ತೀರಾ, ಇದು ಬೇಡ.